ವಿಶೇಷ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ನಮಸ್ಕಾರಗಳು. ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಆ ದೇವಿಯ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂಥ ಅನುಷ್ಠಾನದಲ್ಲಿ ನಾವೆಲ್ಲರೂ ಕೂಡ ನಿರತರಾಗಿದ್ದುಕೊಂಡು 3ನೇ ದಿನಕ್ಕೆ ಪಾದಾರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ವಿದ್ಯುದ್ದಾಮ ಸಮಪ್ರಭಾಂ ಮೃಗಪತಿ ಸ್ಕಂದ ಸ್ಥಿತಾಂ ಭೀಷಣಾಂ ಕನ್ಯಾಭಿಕರಪಾಲಕೇಟ ವಿಲಸದ್ದಸ್ತಾಭಿರಾ ಸೇವಿತಾಂ ಹಸ್ತೈಶ್ಚಕ್ರ ಗದಾಸಿಕೇಟ ಬಿಷಿಕಾಂ ಚಾಪಂ ಗುಣಂ ತರ್ಜನೀಂ ಬಿಭ್ರಾಣಾಂ ಅನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜಿ. 3ನೇ ದಿನವಾದಂತಹ ಇಂದು ತೃತೀಯಂ ಚಂದ್ರಘಂಟೇತಿ, ಚಂದ್ರಘಂಟ ಎಂಬಂತಹ ಸ್ವರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಪರಶುರಾಮ ಕ್ಷೇತ್ರಕ್ಕೆ ಬಂದಾಗ ಮಹಿಷಾಸುರ ಮರ್ದಿನಿ ಎಂಬುದಾಗಿ ತಾಯಿ ಆರಾಧನೆ. ಕೂಳನಾದಂತಹ ಮಹಿಷಾಸುರನಿಂದ ದೇವಾದಿದೇವತೆಗಳೆಲ್ಲರೂ ಕೂಡ ಕಷ್ಟವನ್ನು ಹೊಂದತಕ್ಕಂತಹ ಸಂದರ್ಭದಲ್ಲಿ ಅವರ ಸಂಕಷ್ಟಗಳನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಆ ದೇವಿ ಮಹಿಷಾಸುರನನ್ನು ಸಂಹಾರ ಮಾಡಿ ಲೋಕಕ್ಕೆ ಮಂಗಲವನ್ನು ಉಂಟು ಮಾಡಿರತಕ್ಕಂತಹ ಸ್ವರೂಪ ಕಲ್ಪನೆ, ಅದನ್ನೇ ಮಹಿಷಾಸುರ ಮರ್ದಿನಿ ಎಂಬುದಾಗಿ ಕರೆದಿದ್ದಾರೆ. ವಿಚರಂತಿ ಯಥಾ ಮರ್ತ್ಯ ಮಹಿಷೇಣ ದುರಾತ್ಮನ. ದೇವಿ ಸಪ್ತಶತಿಯಲ್ಲಿ ಒಂದು ಮಾತು ಬರ್ತದೆ. ಮಹಿಷಾಸುರ ಎಂಬಂತಹ ರಾಕ್ಷಸನಿಂದಲಾಗಿ ದೇವಾದಿದೇವತೆಗಳೆಲ್ಲರೂ ಕೂಡ ಮನುಷ್ಯನಂತೆ ಬಾಳಬೇಕಾದಂಥ ಸ್ಥಿತಿ ಬಂತು ಅಂತ. ನಾವೆಲ್ಲರೂ ತುಂಬ ಜನ ಇದ್ದೇವೆ. ಯಾರು ಸಂತೋಷದಲ್ಲಿದ್ದೀರಿ ಅಂತ ಕೇಳಿದರೆ ನಮ್ಗೆ ಯಾರಿಗೂ ಸಂತೋಷ ಇಲ್ಲ. ಕೆಲವರಿಗೆ ಸಾಂಸಾರಿಕ ತಾಪತ್ರಯ, ಇನ್ನು ಕೆಲವರಿಗೆ ಆಧ್ಯಾತ್ಮಿಕ ತಾಪತ್ರಯ, ಇನ್ನು ಕೆಲವರಿಗೆ ಆದಿದೈವಿಕ ತಾಪತ್ರಯ, ಇನ್ನು ಕೆಲವರಿಗೆ ಆದಿಭೌತಿಕ ತಾಪತ್ರಯ, ಇನ್ನು 10 ಹಲವು ಜನರಿಗೆ ಆದಿವ್ಯಾಧಿಗಳ ತಾಪತ್ರಯ. ಅಂತಹ ತಾಪತ್ರಯಗಳಲ್ಲಿ ನಾವೆಲ್ಲರೂ ಕೂಡ ಸುಖದಿಂದ ಜೀವನ ಮಾಡುವುದು ದುಸ್ತರವಾಗಿರ್ತದೆ. ಅದೇ ರೀತಿಯಲ್ಲಿ ಆ ದುಃಖಗಳೆಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕು ಅಂತಿದ್ರೆ ವಿಶೇಷವಾಗಿ ತಾಯಿಯನ್ನೇ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಶರೀರಕ್ಕೆ ನೋವಾದಾಗ ಅಮ್ಮ ಎಂಬಂತಹ ಶಬ್ದವೇ ನಮ್ಮಿಂದ ಹೊರಹೊಮ್ಮಲ್ಪಡ್ತದೆ. ಅದೇ ರೀತಿಯಲ್ಲಿ ದೇವಾದಿದೇವತೆಗಳಿಗೂ ಕೂಡ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಮ್ಮ ಎಂಬುದಾಗಿ ಸ್ತುತಿಸಿ ತಮ್ಮಲ್ಲಿರತಕ್ಕಂತಹ ಅಂತಃಸತ್ವವನ್ನು ಹೊರಗೆ ಹಾಕಿದ್ದರಿಂದಲಾಗಿ ಆ ಮಹಾದೇವಿಯ ಆವಿರ್ಭಾವವಾಗ್ತದೆ. ಅಂತಹ ಮಹಾದೇವಿಯನ್ನ ಒಂದೆಡೆಯಲ್ಲಿ ಚಂದ್ರಘಂಟಳ ಸ್ವರೂಪವೂ ಹಾಗೆ ಮಹಿಷಾಸುರನನ್ನ ಸಂಹಾರ ಮಾಡುವುದಕ್ಕೆ ಬೇಕಾಗಿ ಆಯುಧಗಳನ್ನು ಧರಿಸಿಕೊಂಡು ಸನ್ನದ್ಧಳಾಗತಕ್ಕಂತಹ ಆ ಸ್ವರೂಪದಲ್ಲಿ ಚಂದ್ರಘಂಟ ಎಂಬಂತಹ ತಾಯಿಯನ್ನ ಆರಾಧನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ನಾವು ಅವಳನ್ನ ಮಹಿಷಾಸುರ ಮರ್ದಿನಿ ಎಂಬಂತಹ ಸ್ವರೂಪದಲ್ಲಿ ಆರಾಧನೆ ಮಾಡತಕ್ಕಂತಹುದು. ನವರಾತ್ರಿಯ ಒಂದು ವಿಶೇಷ ವ್ಯವಸ್ಥೆ ಏನು ಅಂತ ಕೇಳಿದರೆ, ಒಂದೆಡೆಯಲ್ಲಿ ಅವಳನ್ನ ಮಹಾಕಾಳಿ ಎಂಬುದಾಗಿ, ಒಂದೆಡೆಯಲ್ಲಿ ಮಹಾಲಕ್ಷ್ಮಿ ಎಂಬುದಾಗಿ, ಒಂದೆಡೆಯಲ್ಲಿ ಮಹಾಸರಸ್ವತಿ ಎಂಬುದಾಗಿ ಈ 9 ದಿನಗಳ ಪರ್ಯಂತ ಅವಳ ಆರಾಧನೆ. ಅಂತಹ ಆರಾಧನೆಯಿಂದ ಅವಳು ನಮ್ಮ ಸಂಕಷ್ಟಗಳನ್ನೆಲ್ಲವನ್ನೂ ಕೂಡ ದೂರ ಮಾಡ್ತಾಳೆ ಎಂಬುದಾಗಿ. ಅಂತಹ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಆ ಚಂದ್ರಘಂಟೆಯ, ಅಂತಹ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಮಹಿಷಾಸುರ ಮರ್ದಿನಿಯ ಅನುಗ್ರಹ ಎಂಬುದು ಎಲ್ಲ ಭಕ್ತರಿಗೂ ಪ್ರಾಪ್ತಿಯಾಗಲಿ. ಅವರವರ ಸಂಕಷ್ಟಗಳನ್ನು ಮಹಾದೇವಿ ದೂರ ಮಾಡಲಿ. ಎಲ್ಲರಿಗೂ ಕೂಡ ಮಾನಸಿಕವಾದಂತಹ ನೆಮ್ಮದಿಯನ್ನೇ ಉಂಟು ಮಾಡಲಿ. ಇಡೀ ಲೋಕಕ್ಕೆ ಮಂಗಲವಾಗಲಿ ಎಂಬುದಾಗಿ ಆ ತಾಯಿಯ ಪಾದಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು.